ಎಸ್ ವೀಕ್ಷಕರೇ, ಸಿಎಂ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನ ಸಂಪೂರ್ಣ ಸೈನ್ಯ ಈಗ ಸಿದ್ಧವಾಗಿದೆ ಅಂತ ಹೇಳ್ಬೋದು. ವಿಶ್ವವಾಣಿಗೆ ಎಐಸಿಸಿ ಮೂಲಗಳಿಂದ ಒಂದು 20 ಸಚಿವರ ನೂತನ ಸಚಿವರ 20 ಸಚಿವರ ಒಂದು ಲಿಸ್ಟ್ ಕೂಡ ನಮಗೆ ದೊರಕಿದೆ. ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ವಿಜಯಾನಂದ ಕಾಶಪ್ಪನವರವರು ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕರು. ವಿಜಯಾನಂದ ಕಾಶಪ್ಪನವರವರು ಆ ಸಮುದಾಯದ ಅಂದ್ರೆ ಪಂಚಮಸಾಲಿ ಸಮುದಾಯದ ಪ್ರಬಲ ನಾಯಕರಾಗಿ ಗುರುತಿಸಿಕೊಂಡಂತವರು, ಯುವ ನಾಯಕರು. ಹಾಗಾಗಿ ಯುವಕರಿಗೆ ಮನೆ ಹಾಕಬೇಕು ಎನ್ನುವಂತ ನಿಟ್ಟಿನಲ್ಲಿ ಬಾಗಲಕೋಟೆ ಜಿಲ್ಲೆಗೆ ಹಿಂದೆ ಆರ್ ಬಿ ತಿಮ್ಮಾಪುರ್ ಅವರು ಮಂತ್ರಿ ಸ್ಥಾನವಾಗಿ ಒಲಿದು ಬಂದಿತ್ತು. ಆದ್ರೆ ಈ ಬಾರಿಯ ಕ್ಯಾಬಿನೆಟ್ ನಲ್ಲಿ ವಿಜಯಾನಂದ ಕಾಶಪ್ಪನವರವರಿಗೆ ಮಂತ್ರಿ ಸ್ಥಾನ ಒಲಿದಿದೆ. ಇನ್ನು ಅಜಯ್ ಸಿಂಗ್ ಅವರು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಕಲಬುರಗಿ ಜಿಲ್ಲೆಯ ಜೀವರ್ಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಅಜಯ್ ಸಿಂಗ್ ಅವರಿಗೆ ಈ ಬಾರಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಮಂತ್ರಿ ಸ್ಥಾನ ಒಲಿದಿದೆ. ಇನ್ನು ಎಚ್.ಸಿ. ಬಾಲಕೃಷ್ಣ ಅವರು ಒಕ್ಕಲಿಗ ಕೋಟಾದಲ್ಲಿ 5 ಬಾರಿ ಶಾಸಕರು ಮತ್ತು ಸಿಎಂ ಡಿ ಕೆ ಶಿವಕುಮಾರ್ ಅವರ ಆಪ್ತಗರಡಿಯಲ್ಲಿ ಬೆಳೆದಿರ್ತಕ್ಕಂಥವರು ಎಚ್.ಸಿ. ಬಾಲಕೃಷ್ಣ ಅವರಿಗೂ ಕೂಡ ಈ ಬಾರಿ ಮಂತ್ರಿ ಸ್ಥಾನ ಸಿಕ್ಕಿದೆ. ಇನ್ನು ಲಕ್ಷ್ಮಣ್ ಸವದಿ ಅವರು ಬೆಳಗಾವಿ ಜಿಲ್ಲೆಯ ಅಥಣಿ ವಿಧಾನಸಭಾ ಕ್ಷೇತ್ರದ ಶಾಸಕರು. ಹಿಂದೆ ಬಿಜೆಪಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಕೂಡ ಸೋತರು, ಉಪಮುಖ್ಯಮಂತ್ರಿಯಾಗಿ ಕೆಲಸವನ್ನು ಮಾಡಿದ್ರು. ಆದರೆ ನಂತರ ಟಿಕೆಟ್ ಸಿಕ್ಕಿಲ್ಲ ಎಂಬ ಕಾರಣದಿಂದಾಗಿ ಕಾಂಗ್ರೆಸ್ಗೆ ಬಂದು ಟಿಕೆಟ್ ಅನ್ನು ಪಡೆದುಕೊಂಡು ಶಾಸಕರಾಗಿ ಕೆಲಸ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯನವರ ಸ್ಥಾನದಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಸಿಗಬೇಕಿತ್ತು, ಆದರೆ ಕಾಲಾಂತರಗಳಿಂದ ಸಿಗಲಿಲ್ಲ. ಈ ಬಾರಿಯ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಲಕ್ಷ್ಮಣ್ ಸವದಿ ಅವರಿಗೆ ಮಂತ್ರಿ ಸ್ಥಾನ ಒಲಿದಿದೆ. ಇನ್ನು ಮಧು ಬಂಗಾರಪ್ಪ ಶಿವಮೊಗ್ಗ ಜಿಲ್ಲೆಯ ಸೊರಬ ವಿಧಾನಸಭಾ ಕ್ಷೇತ್ರದ ಶಾಸಕರು. ಮಧು ಬಂಗಾರಪ್ಪನವರಿಗೆ ಮತ್ತೆ ಮಂತ್ರಿ ಸ್ಥಾನ ಒಲಿದಿದೆ. ಸಿದ್ದರಾಮಯ್ಯ ಸಂಪುಟದಲ್ಲೂ ಕೂಡ ಅವರು ಮುಂದುವರೆದಿದ್ರು, ಇಲ್ಲಿಯೂ ಕೂಡ ಮುಂದುವರಿತಾ ಇದ್ದಾರೆ. ಇನ್ನು ಸಂತೋಷ್ ಲಾಡ್ ಅವರು ಧಾರವಾಡ ಜಿಲ್ಲೆಯ ಕಲಘಟಗಿ ವಿಧಾನಸಭಾ ಕ್ಷೇತ್ರದ ಶಾಸಕರು. ಒಂದು ಯಂಗ್ ಅಂಡ್ ಡೈನಾಮಿಕ್ ಲೀಡರ್ ಆಗಿ ಗುರುತಿಸಿಕೊಂಡಿದ್ರು. ಯಾವುದೇ ಆಪತ್ತು ಬಂದಂತಹ ಸಂದರ್ಭದಲ್ಲಿ ಗಟ್ಟಿ ನಿಲುವಾಗಿ ತೆಗೆದುಕೊಳ್ಳುವಂತಹ ಶಾಸಕರು ಸಂತೋಷ್ ಲಾಡ್ ಅವರು. ಹಾಗಾಗಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕೂಡ ಮುಂದುವರೆದಿದ್ರು. ಈಗ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲೂ ಕೂಡ ಸಂತೋಷ್ ಲಾಡ್ ಅವರು ಮುಂದುವರಿತಾ ಇದ್ದಾರೆ. ಇನ್ನು ರಿಜ್ವಾನ್ ಅರ್ಷದ್ ಅವರು ಯುವಕರಿಗೆ ಮನೆ ಹಾಕಬೇಕು ಎನ್ನುವಂತ ನಿಟ್ಟಿನಲ್ಲಿ ಬೆಂಗಳೂರಿಗೆ ಪ್ರಾತಿನಿಧ್ಯ ಕೊಟ್ಟಂತ ಸಂದರ್ಭದಲ್ಲಿ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಮುಸ್ಲಿಂ ಕೋಟಾದಿಂದ ರಿಜ್ವಾನ್ ಅರ್ಷದ್ ಅವರಿಗೆ ಮಂತ್ರಿ ಸ್ಥಾನ ಒಲಿದಿದೆ. ಇನ್ನು ರುದ್ರಪ್ಪ ಲಮಾನಿ ಹಾವೇರಿ ಜಿಲ್ಲೆಯಿಂದ ಡೆಪ್ಯೂಟಿ ಸ್ಪೀಕರ್ ಆಗಿದ್ರು. ಹಿಂದೆ ಮಂತ್ರಿ ಸ್ಥಾನ ಒಲಿಬೇಕಿತ್ತು, ಆದರೆ ಕಾರಣಾಂತರಗಳಿಂದ ಒಲಿದಿರಲಿಲ್ಲ. ರುದ್ರಪ್ಪ ಲಮಾಣಿ ಅವರು ಕೂಡ ಮತ್ತು ಲಂಬಾಣಿ ಸಮುದಾಯದ ಏಕೈಕ ಶಾಸಕರಾಗಿರುವ ಕಾರಣದಿಂದಾಗಿ ಮತ್ತು ಅವರ ಹಿಂದಿನ ತಲೆಮಾರುಗಳಿಂದ ಕೆಲವೊಂದಿಷ್ಟು ಸ್ಥಾನವನ್ನು ಕೊಡುವಂತ ಕಾರಣದಿಂದಾಗಿ ರುದ್ರಪ್ಪ ಲಮಾಣಿ ಅವರಿಗೂ ಕೂಡ ಮಂತ್ರಿ ಸ್ಥಾನ ಒಲಿದಿದೆ. ಇನ್ನು ಶಿವಲಿಂಗೇಗೌಡ ಹಿರಿಯ ಶಾಸಕರು. ಹಾಸನ ಜಿಲ್ಲೆಗೆ ಯಾರಿಗೆ ಪ್ರಾತಿನಿಧ್ಯ ಕೊಡಬೇಕು ಎನ್ನುವಂತ ಚರ್ಚೆಗಳು ಬಂದಾಗ ಶಿವಲಿಂಗೇಗೌಡರ ಹೆಸರು ಕೂಡ ತುಂಬಾ ಕೇಳಿ ಬಂದಿತ್ತು. ಶಿವಲಿಂಗೇಗೌಡ ಕೂಡ ಜೈ ಎಂದಿದ್ದಾರೆ. ಇನ್ನು ಶಿವರಾಜ್ ತಂಗಡಿಗೆ ಅವರು ಹಿಂದೆ ಕೂಡ ಸಚಿವರಾಗಿದ್ದರು ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ, ಈಗಲೂ ಕೂಡ ಮುಂದುವರಿತಾ ಇದ್ದಾರೆ. ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಅಂದ್ರೆ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದರು ಶಿವರಾಜ್ ತಂಗಡಿಗೆ ಅವರು. ಇನ್ನು ಪುಟ್ಟರಂಗ ಶೆಟ್ಟಿ ಅವರು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು. ಉಪ್ಪಾರ ಸಮುದಾಯದಲ್ಲಿ ಪ್ರಬಲವಾಗಿ ಗುರುತಿಸಿಕೊಂಡಂತವರು ಮತ್ತು ಆ ಸಮುದಾಯದ ಒಬ್ಬ ಶಾಸಕರಾಗಿ ಗುರುತಿಸಿಕೊಂಡಿದ್ರು ಮತ್ತು ಸಿದ್ದರಾಮಯ್ಯ ಅವರಿಗೆ ಬಹಳ ಆಪ್ತರಾಗಿದ್ರು ಪುಟ್ಟರಂಗ ಶೆಟ್ಟಿ ಅವರು. ಹಾಗಾಗಿ ಚಾಮರಾಜನಗರ ಜಿಲ್ಲೆಯಿಂದ ಮತ್ತು ಉಪ್ಪಾರ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡುವ ಕಾರಣದಿಂದ ಪುಟ್ಟರಂಗ ಶೆಟ್ಟಿ ಅವರಿಗೆ ಒಲಿದು ಬಂದಿದೆ ಸಚಿವ ಸ್ಥಾನ. ಇನ್ನು ಮತ್ತೊಂದು ಒಕ್ಕಲಿಗ ಕೂಟದಲ್ಲಿ ಚಲುವರಾಯಸ್ವಾಮಿ ಅವರು ಹಿಂದೆ ಕೃಷಿ ಸಚಿವರಾಗಿದ್ದರು ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ನಲ್ಲಿ. ಮತ್ತೆ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲೂ ಕೂಡ ಚಲುವರಾಯಸ್ವಾಮಿ ಅವರು ಮುಂದುವರಿತಾ ಇದ್ದಾರೆ. ಇನ್ನು ಗಾಯತ್ರಿ ಶಾಂತೇಗೌಡ ಅವರು. ವೀಕ್ಷಕರೇ, ಗಾಯತ್ರಿ ಶಾಂತೇಗೌಡ ಹೆಸರು ತುಂಬಾ ಕೇಳಿ ಬರ್ತಾ ಇರಲಿಲ್ಲ. ಯಾಕಂತಂದ್ರೆ ಚಿಕ್ಕಮಗಳೂರು ಭಾಗಕ್ಕೆ ಒಂದು ಪ್ರಾತಿನಿಧ್ಯ ಕೊಡಬೇಕು. ಯಾಕಂತಂದ್ರೆ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಂದ್ರೆ ಇಡೀ ಜಿಲ್ಲೆಯಲ್ಲಿ ಸ್ವೀಪ್ ಮಾಡಿತ್ತು ಕಾಂಗ್ರೆಸ್. ಅಂದ್ರೆ ಅದು ಬಿಜೆಪಿಯ ಭದ್ರಕೋಟೆಯಾಗಿತ್ತು. ಹಾಗಾಗಿ ಚಿಕ್ಕಮಗಳೂರು ಜಿಲ್ಲೆಗೆ ಈ ಬಾರಿ ಪ್ರಾತಿನಿಧ್ಯ ಕೊಡಲೇಬೇಕು ಎನ್ನುವಂತಹ ಚರ್ಚೆಗಳಿದ್ದು, ಹಾಗಾಗಿ ಮಹಿಳೆಯ ಕೋಟಾದಲ್ಲಿ ಆರತಿ ಕೃಷ್ಣ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ರಾಜೇಗೌಡರ ಹೆಸರು ಕೂಡ ಕೇಳಿ ಬಂದಿತ್ತು. ಆದ್ರೆ ಗಾಯತ್ರಿ ಶಾಂತೇಗೌಡ ಅವರು MLC ಆಗಿರುವ ಕಾರಣದಿಂದಾಗಿ ಹೊಸ ಮುಖಗಳಿಗೆ ಮನೆ ಹಾಕಬೇಕು ಎನ್ನುವ ಕಾರಣದಿಂದಾಗಿ ಗಾಯತ್ರಿ ಶಾಂತೇಗೌಡ ಅವರಿಗೆ ಮಹಿಳಾ ಕೋಟಾದಲ್ಲಿ ಈ ಬಾರಿ ಸಚಿವ ಸ್ಥಾನ ಒಲಿದು ಬಂದಿದೆ. ಇನ್ನು ಟಿ ರಘುಮೂರ್ತಿ ಅವರು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು. 3 ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಆ ಭಾಗದಲ್ಲಿ ಬಹಳ ಪ್ರಭಾವಿ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಹಾಗಾಗಿ ಟಿ ರಘುಮೂರ್ತಿ ಅವರಿಗೂ ಕೂಡ ಈ ಬಾರಿ ಮಂತ್ರಿಗಿರಿ ಒಲಿದು ಬಂದಿದೆ. ಇನ್ನು ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತೋ ಇಲ್ಲವಂತ ಚರ್ಚೆಗಳಿದ್ದು, ತನ್ವೀರ್ ಸೇಠ್ ಅವರ ಹೆಸರು ಕೇಳಿ ಬರ್ತಾ ಇತ್ತು ಮತ್ತು ಅನೇಕ ಮುಸ್ಲಿಂ ಸಲೀಂ ಅಹಮದ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಜಮೀರ್ ಅಹಮದ್ ಖಾನ್ ಅವರು ಹಿಂದೆ ದಾವಣಗೆರೆ
ಚುನಾವಣೆ ಆದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಆಡಿಯೋ ಕೂಡ ವೈರಲ್ ಆಗಿತ್ತು, ನಾನಾ ಚರ್ಚೆಗಳನ್ನು ಕೂಡ ಹುಟ್ಟುಹಾಕಿತ್ತು. ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಿಗುತ್ತೋ ಇಲ್ಲವನ್ನ ಎನ್ನುವಂಥ ಚರ್ಚೆಗಳು ಕೂಡ ಗರಿಗೆದರಿದ್ದು. ಆದರೆ ಜಮೀರ್ ಅಹ್ಮದ್ ಖಾನ್ ಅವರು ಮತ್ತೆ ಲಾಟ್ರಿ ಹೊಡೆದಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮಂಕಾಳ್ ವೈದ್ಯ ಅವರು ಉತ್ತರ ಕನ್ನಡ ಜಿಲ್ಲೆಯಿಂದ RV ದೇಶಪಾಂಡೆ ಅವರಿಗೆ ಈ ಬಾರಿ ಕೊನೆಯ ಬಾರಿಗೆ ಅಂದ್ರೆ ಹಿರಿಯ ಶಾಸಕರು, ಹಾಗಾಗಿ ಒಂದು ಅವಕಾಶ ಕೊಡಬೇಕು ಎನ್ನುವಂತ ಚರ್ಚೆ ಇತ್ತು. ಆದರೆ ಮಂಕಾಳ್ ವೈದ್ಯ ಅವರು ಮತ್ತೊಮ್ಮೆ DK ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಸೇರ್ತಾ ಇದ್ದಾರೆ. ಇನ್ನು ನರೇಂದ್ರ ಸ್ವಾಮಿ ಅವರು ಮಂಡ್ಯ ಜಿಲ್ಲೆಯಿಂದ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ನರೇಂದ್ರ ಸ್ವಾಮಿ ಅವರಿಗೆ ಮತ್ತೆ ಮಂತ್ರಿಗಿರಿ ಒಲಿದಿದೆ. ಇನ್ನು KS ಬಸವಂತಪ್ಪ ಮಾಯಕೊಂಡ ಕ್ಷೇತ್ರದ ಶಾಸಕರಾಗಿರುವಂತಹ KS ಬಸವಂತಪ್ಪ ಅವರಿಗೂ ಕೂಡ ಮಂತ್ರಿ ಸ್ಥಾನ ಒಲಿದು ಬಂದಿದೆ. ಇನ್ನು ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಮತ್ತು ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ, ಕೊಪ್ಪಳ ಜಿಲ್ಲೆಯಿಂದ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಿಂದ ಬಸವರಾಜ ರಾಯರೆಡ್ಡಿ ಅವರಿಗೆ ಮಂತ್ರಿ ಸ್ಥಾನ ಒಲಿದು ಬಂದಿದೆ. ಹೀಗೆ 20 ನೂತನ ಸಚಿವರು ಇವತ್ತು ಸಂಜೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. CM DK ಶಿವಕುಮಾರ್ ಅವರು ಖುದ್ದಾಗಿ ಎಲ್ಲ ಶಾಸಕರಿಗೆ ಕರೆಯನ್ನ ಮಾಡ್ತಾ ಇದ್ದಾರೆ. ನೂತನ ಸಚಿವರಿಗೆ ಶುಭಾಶಯವನ್ನ ಕೋರಿ ಪ್ರಮಾಣ ವಚನಕ್ಕೆ ಸಿದ್ಧರಾಗಿ ಎನ್ನುವಂತ ಸಂದೇಶವನ್ನು ಕೂಡ CM DK ಶಿವಕುಮಾರ್ ಅವರು ಎಲ್ಲ ನೂತನ ಸಚಿವರಿಗೆ ಈ ಮೂಲಕ ತಿಳಿಸ್ತಾ ಇದ್ದಾರೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳನ್ನು ಕಾಯ್ದಿರಿಸಲಾಗಿದೆ ಎನ್ನುವಂತಹ ಅವರ ಟಿಪಿಯಲ್ಲಿ ಕೂಡ ಇದೆ. ಯಾವುದೇ ಕಾರ್ಯಕ್ರಮ ಇಲ್ಲ, ಹಾಗಾಗಿ ಇವತ್ತು ಬಹುತೇಕ ಸಂಜೆಯೊಳಗಡೆ ಪ್ರಮಾಣ ವಚನ ಕಾರ್ಯಕ್ರಮ ನಿಗದಿಯಾಗುತ್ತೆ ಎನ್ನುವಂಥದ್ದು ಹೇಳಲಾಗ್ತಾ ಇದೆ.